ಅದ್ರದ್ದೇನಿಲ್ಲ, ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ಮೇಲೆ ಹೇಳೇ ಹೇಳ್ತಾರೆ, ಅವ್ರು ಹೇಳದೇ ಇರ್ತಾರೆ. ಹೇಳ್ಕೊಡ್ರಿ. ಮೋದಿ ಕಾರ್ಯಕ್ರಮಕ್ಕೆ ಆಹ್ವಾನ ಅಲ್ಲ, ಮೋದಿ ಕಾರ್ಯಕ್ರಮ ನಾಳೆ ಇದೆ, ನೀವು ಬರೋದು ಒಳ್ಳೇದು ಅಂತಂದರು. ನಾನು ಚುನಾವಣೆ ಗೆದ್ದು ಅದಾದ ನಂತರ BJP ಬಿಟ್ಟು ನಾನು ಹೋಗಿ ಪ್ರಶ್ನೆನೇ ಇಲ್ಲ. ಮತ್ತು ಮೋದಿ ನಾನು ಬೆಂಬಲ ಕೊಟ್ಟೇ ಕೊಡ್ತೀನಿ. ಆ ಲೆಕ್ಕದಲ್ಲೇ ಮೋದಿ ಜೊತೆ ನಾನು ಇರ್ತೀನಿ ಅಂತ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಜನನೂ ಹೇಳ್ತಾ ಇದ್ದಾರೆ. ಆಗ ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಚುನಾವಣೆ ಗೆಲ್ತೀನಿ, ಮೋದಿಗೆ ಬೆಂಬಲ ಕೊಡೋಕ್ಕೆ ಪ್ರಧಾನಮಂತ್ರಿ ಮಾಡೋ ದಿಕ್ಕಿನಲ್ಲಿ ನಾನು ಖಂಡಿತ ಇರ್ತೀನಿ ಅಂತ ಆ ಅಂಶ ಅವ್ರ ಗಮನಕ್ಕೆ ತಂದಿದ್ದೀನಿ. ಕಾಂತೇಶ್ವರ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲ ಸಂಘಟನೆ ಹೋಗ್ತಿದ್ದಾರೆ, ಅಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದ್ದಾರೆ ಎಲ್ಲ ಕಡೆ ಹೋದರೆಲ್ಲ. ಸರ್, ಅದನ್ನು ರೆಸ್ಪಾನ್ಸ್ ಬಗ್ಗೆ ಇಡೀ ಲೋಕಸಭಾ ಕ್ಷೇತ್ರದ ಜನ, ಇವರೇನೋ ಕೆಲವರು ಲಿಂಗಾಯತರು ಅವ್ರ ಕಡೆ, ಕೆಲವರು ಈಡಿಗರು ಇವ್ರ ಕಡೆ ಅಂತ ಹೇಳ್ತಿದ್ದಾರಲ್ಲ, ಅವರೆಲ್ಲರೂ ಲಿಂಗಾಯತರು ಇರ್ಬೋದು, ಈಡಿರ್ಬೋದು, ಎಲ್ಲರೂ ಕೂಡ ಹಿಂದೂಗಳು. ನಾವು ಹಿಂದುತ್ವದ ಪರವಾಗಿ ಇರ್ತೀವಿ ಅನ್ನೋದು ಒಂದು ಹೇಳ್ತಾ ಇದ್ದಾರೆ. ಎರಡನೇದು, ನಿಮ್ಗೆ ಅನ್ಯಾಯ ಆಗಿದೆ, ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋದು ಅಂಶ ಎಲ್ಲರೂ ಹೇಳ್ತಾರೆ. ಈಗ ನಿಮ್ಗೆ ಕೈ ಹಿಡಿಯೋ ಅಂಶದಲ್ಲಿ ಹಿಂದುತ್ವದ ಅಂಶಗಳು ಕೈ ಹಿಡಿತು ಅಥವಾ ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬದ ಏನು ಅಸಮಾಧಾನಗಳಿದೆ ಜನರಲ್ ಆಗಿರ್ಬೋದು, ನಿಮ್ಮ ಹಿಂದುತ್ವದ ಬಗ್ಗೆ ಅದಕ್ಕೂ ಕೈ ಹಿಡಿತಾ ಇದ್ದಾರೆ. ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ 11,000 ರೂಪಾಯಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನನಗೆ ಯಡಿಯೂರಪ್ಪನವರು ಅವ್ರ ಕುಟುಂಬದವ್ರದ್ದು ಮಾಡಿರೋಂಥ ಅನ್ಯಾಯದ ಬಗ್ಗೆನೂ ಕೈ ಹಿಡಿತಾ ಇದ್ದಾರೆ. ಮತ್ತು ಯಡಿಯೂರಪ್ಪ ವಿಜೇಂದ್ರ ಅವ್ರ ಕುಟುಂಬದ ರಾಜಕಾರಣ ಏನು ಹಿಡಿತ, ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅವ್ರ ಹಿಡಿತದಲ್ಲಿ ತೊಗೊಂಡಿದ್ದಾರಲ್ಲ, ಅದನ್ನು ಕೂಡ ಯಾರೂ ಒಪ್ತಾ ಇಲ್ಲ. ನಾಳೆ ಒಳಗೆ ನಿಮ್ಮನ್ನ ಮನವೊಲಿಸ್ತೀವಿ, ಹಾಗೆ ನಾಳೆ ಕಾರ್ಯಕ್ರಮಕ್ಕೆ ಬರೋಕ್ಕೆ ಇದು ಮಾಡ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಅದನ್ನ ನಿಲ್ಲಲ್ಲ ಅವರು ಅಂತ ಹೇಳಿ ಯಾರು ಹೇಳಿದ್ರು? ರಾಜ್ಯದ ಪ್ರಮುಖ ಎಲ್ಲ ನಾಯಕರು ಸರ್, ಒಂದು ವಿಜೇಂದ್ರ ಸೇರಿದಂತೆ ಎಲ್ಲರೂ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಯಾತಕ್ಕೆ ಅವರೆಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ, ನಾನು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ. ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ ಈ ರೀತಿ ಒಂದು ರೀತಿಯ ಆಕ್ರೋಶದಿಂದ ಹೊರಗಡೆ ಹೋಗ್ತಾರೆ ಅನ್ನೋಂಥ ನಂಬಿಕೆ ಅವ್ರಿಗಿಲ್ಲ. ಆದರೆ ನಾನು ಆಕ್ರೋಶದಿಂದ ಚುನಾವಣೆ ನಿಲ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಈ ಒಂದು ಕುಟುಂಬದ ವ್ಯವಸ್ಥೆ, ಯಡಿಯೂರಪ್ಪನವರು ಮತ್ತು ವಿಜೇಂದ್ರನ ತಂದಿದ್ದಂಗೆ 6 ತಿಂಗಳು ಕಾದು ಹಠ ಹಿಡಿದು ಅವರು ವಿಜೇಂದ್ರನ ರಾಜ್ಯದ ಅಧ್ಯಕ್ಷರು ಮಾಡಿಕೊಂಡ್ರು. ಯಾಕೆ ರಾಜ್ಯಾಧ್ಯಕ್ಷರು ಹಠ ಹಿಡಿದು ಮಾಡಿದ್ರು? ಲಿಂಗಾಯತ ಅಂತನಾ? ಯಾಕೆ ಇನ್ನೊಬ್ಬ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳು ಅವ್ರು ಲಿಂಗಾಯತರಲ್ವಾ? ಅವ್ರು ಹಿಂದುತ್ವವಾದಿ ಅಲ್ವಾ? ಅವ್ರು ಪಂಚಮಸಾಲಿ ನಾಯಕರು, ಅತಿ ಹೆಚ್ಚು ಲಿಂಗಾಯತರು ಇರೋದು ಕರ್ನಾಟಕ ರಾಜ್ಯದಲ್ಲಿ. ಅವ್ರ ಬಗ್ಗೆ ಯಾಕೆ ಹಠ ಹಿಡಿಲ್ಲ ಯಡಿಯೂರಪ್ಪನವ್ರು 6 ತಿಂಗಳು? CT ರವಿ ಒಕ್ಕಲಿಗ, ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿ ದೃಷ್ಟಿಯಿಂದ ಮಂತ್ರಿಗಿರಿ ರಾಜೀನಾಮೆ ಕೊಟ್ಟು ಹೋಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು 3 ರಾಜ್ಯಗಳ ಇನ್ಚಾರ್ಜ್ ಆಗಿ, ಗೋವಾ, ಮಹಾರಾಷ್ಟ್ರ, ತಮಿಳ್ನಾಡು ಇಲ್ಲೆಲ್ಲ ಇನ್ಚಾರ್ಜಾಗಿ ಬಂದವ್ರಿಗೆ ಶೋಭನ್ಗೆ ಹಠ ಹಿಡಿದ್ರು. ಅಲ್ಲಿ ಸಿಗಲಿಲ್ಲ ಅಂತ ಅಂದ್ಕೊಂಡು ಬೇರೆ ಕಡೆ ಕೊಡಿದ್ರು. ಯಾಕೆ CT ರವಿ ಏನು ತಪ್ಪು ಮಾಡಿದ್ದ? ಹಿಂದುತ್ವದ ಪರವಾಗಿ ಹೇಳಿದ ತಪ್ಪ? ಅದೆಲ್ಲ ಅಂಶವನ್ನು ಕೂಡ